ಐ ಸಾರಿ ಟು ಸೇ ದಿಸ್ ದರ್ಶನ್, ಬಟ್ ನಿಮ್ಮ ತಾಯಿಯವ್ರಿಗೆ ಇವತ್ತು ಸಂಜೆ ಒಳಗೆ ಆಪರೇಷನ್ ಆಗಲಿಲ್ಲ ಅಂದರೆ ಉಳಿಯೋದು ಭಾಳ ಕಷ್ಟ ಆಗುತ್ತೆ. ಸೊ ಇವತ್ತು ಸಂಜೆ ಒಳಗಡೆ ಆಪರೇಷನ್ನ ಮಾಡಿಸ್ಲೇಬೇಕು. ಆಪರೇಷನ್ ಚಾರ್ಜಸ್ ಎಲ್ಲ ಬಂದು ಒಂದು 3 lakhs ಆಗುತ್ತೆ. ನೋಡಿ ಒಂದು ಸ್ವಲ್ಪ ಬೇಗ ಅರೇಂಜ್ ಮಾಡಿ ಆಪರೇಷನ್ ಮಾಡಿಸಿ. ಪ್ರದೇಶಿ ಅಮ್ಮಂಗೇನಾಯಿತು? ಇವಾಗೆಲ್ಲ ಓಕೆ ತಾನೆ? ಡಾಕ್ಟ್ರ್ ಏನಂದರು? ಪ್ರದೇಶಿ ಏನಾಯಿತು? ಮಚ್ಚ ಆಪ್ರೇಷನ್ ಮಾಡಬೇಕು ಅಂತವ್ರೆ. ನೈಟ್ ಒಡೆ 3 ಲಕ್ಷ ಕಟ್ಟಬೇಕಂತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತವ್ರೆ. ಅಷ್ಟು ದುಡ್ಡು ಎಲ್ಲಿಂದ ತರೋದು? ನನಗೊಬ್ರು ಗೊತ್ತಿರೋರು ಇದ್ದಾರೆ, ಅವ್ರು ಸಾಲ ಕೊಡ್ಬೋದು. ಹೌದಾ? ಮತ್ತು ನಡಿ ಹೋಗಿ ಕೇಳೋಣ. ನಿನಗೆ ಪರಿಚಯ ಇರೋರೆ, ಏನು ಟೆನ್ಷನ್ ತಗೋಬೇಡ, ಕೊಡ್ತಾರೆ. ಆದರೆ ಬಡ್ಡಿ ಮಾತ್ರ ಮಿಸ್ ಮಾಡಬಾರ್ದು. ಇಲ್ಲಿ ನಾನೆಲ್ಲ ಮಾತಾಡ್ತೀನಿ. ನಮಸ್ಕಾರ ಅಣ್ಣ. ಏನಂತಮ್ಮ ಸಮಾಚಾರ? ಅಣ್ಣ ಇನ್ನು ನನ್ನ ಫ್ರೆಂಡ್ ದಶಿ ಅಂತ. ನಮ್ಮ ಹಾಸ್ಪಿಟಲ್. ಏನ ಬೋಳಿ ನಾನು ನಿಮ್ಗೆ ಎಷ್ಟು ಸರಿ ಹೇಳಿರೋದು ಬಡ್ಡಿ ಮಿಸ್ ಮಾಡಬೇಡ ಅಂತ. ಮತ್ತೆ ಹೇಳ್ಕೊಂಬ ಇಲ್ಲಿ ಹೇಳ್ತೀನಿ. ಏನೋ ಕಾಲ್ ಮಾಡಿ ಹೇಳಿದ್ನಲ್ಲ, ಫುಲ್ ಸೀರಿಯಸ್ ಆಗಿದೆ. ಆಪ್ರೇಷನ್ಗೆ 3 ಲಕ್ಷ ಬೇಕು ಅಂತ. ಸರಿ, ಹೋಗ ಗಡೆಗೆ 1.5 ಲಕ್ಷ ದುಡ್ಡು ಐತೆ ತಾಂಬ. ಇದೇನು ಸರ್ 1.5 ಲಕ್ಷ ಅಂತೀರಾ? 3 ಲಕ್ಷ ಕೇಳಿದ್ದು. ಏನು ನನಗೆ ಎದುರು ಮಾತಾಡ್ಯಾ? ಸರ್ ಆಗಲ್ಲ ಸರ್, ತುಂಬ ಸೀರಿಯಸ್ ಆಗಿದೆ. ಎಮರ್ಜೆನ್ಸಿ 3 ಲಕ್ಷ ಬೇಕು. ಬಿಡೋದೇ ಇಷ್ಟು, ಬೇಕಾದರೆ ತಗೋ, ಇಲ್ಲ ಹೋಗ್ತಾ ಇರು. ಅಣ್ಣ ಬೇಡ, ಏನೋ ಗೊತ್ತಿಲ್ಲದಲ್ಲೇ ಮಾತಾಡ್ಬಿಟ್ಟ. ಸರಿ ಅಣ್ಣ, ಬರ್ತೀನಿ. ತಮ್ಮ ಗೊತ್ತಲ್ಲ 10% ಬಡ್ಡಿ, ಏನೇ ಆದರೂ ಬಡ್ಡಿ ಮಾತ್ರ ಮಿಸ್ ಆಗಬಾರ್ದು. ಸರಿ ಅಣ್ಣ. ಎಷ್ಟು ಕೇಳ್ತೀಯ? ಅಷ್ಟೇ ಇಷ್ಟು ಇಸ್ಕೊಬರೋದು ಬಿಟ್ಟು ಆಗಲ್ಲ ಕಣೋ, ಇನ್ನೂ 1.5 ಲಕ್ಷ ಎಲ್ಲಿಂದ ತರೋಣ? ಏನೋ ಒಂದು ಅಡ್ಜಸ್ಟ್ ಮಾಡೋಣ. ಎಲ್ಲಾರನ್ನೂ ಕೇಳಿದೆ ಮಚ್ಚ, ಎಲ್ಲ ಇಲ್ಲ ಅಂತಿದ್ದಾರೆ. ನಾನು ಎಲ್ಲ ಕೇಳಿದೆ ಮಚ್ಚ, ಎಲ್ಲರೂ ಇಲ್ಲ ಅಂದರು. ಮಚ್ಚ ಅಮ್ಮಂದು ಒಡವೆ ಇದ್ದಾವೆ, ಅಡ ಇಟ್ಟರೆ 50,000ದವರೆಗೂ ಬರ್ಬೋದು. ಹೌದಾ? ಬಾವ ಕೇಳೋಣ. ಲೋ, ಇನ್ನೂ 1 ಲಕ್ಷ ಹೆಂಗೆ ಅಡ್ಜಸ್ಟ್ ಮಾಡೋಣ? ಆಗಿರ್ಬೋದು, ಮಾರಿದ್ರೆ 1 ಲಕ್ಷದವರೆಗೂ ಬರ್ಬೋದು. ಗಾಡಿ ನಿಂಗೆ ಬಿಡಲ್ಲ, ಅಮ್ಮನಿಗೆ ಕೈ ನಿಂಚಲ್ಲ. 50,000 ಇದೆ ನೋಡಿ. ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಕಂಡೀಷನ್ ಆಗೈತೆ. ಲೊಕೇಶನ್ ಕಳಿಸಿದ್ದೀನಲ್ಲ, ಅಲ್ಲಿ ಬಂದುಬಿಡು. ಕೊಟ್ರೆ ಮತ್ತೆ ಸರಿ ಕಳ್ಸಿ ಮಾಡ್ತೀನಿ.
ಕಂಡೀಷನ್ ಎಲ್ಲ ಓಕೆ ತಾನೇ? ಇನ್ನೂ 6 ತಿಂಗಳಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಹ್ಞೂ ಸರಿ, 1,00,000 ಇದೆ ನೋಡಿ. ಮಚ್ಚ ಹೆಂಗೈತೆ? ಏನಪ್ಪ ಯಾವಾಗ ತಗೊಂಡೆ? ಬೆಳಿಗ್ಗೆ ತಗೊಂಡೆ ಮಚ್ಚ. ಅಂತೂ ಇಂತೂ ನೀನು ಅನ್ಕೊಂಡಿರೋ ಬೈಕ್ ತಗೊಂಡಪ್ಪ. ಕೊನೆಗೂ ನನ್ನ ಡ್ರೀಮ್ ಬೈಕ್ ತಗೊಂಡಪ್ಪ. ಬಾ ಒಂದು ರೌಂಡ್ ಹೋಗಿ ಬರೋಣ. ತಗೊಳ್ಳು. ಇವಾಗೆಲ್ಲ ಸರಿ ಹೋಯ್ತಲ್ಲ? ಹ್ಞೂ ಮಚ್ಚ, ನನಗೂ ಅದೇ ಸಮಾಧಾನ ಆಗ್ತಿರೋದು. ನಡಿ ಹೋಗಿ ಕಟ್ಟಾರ. ಲೋ, ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ, ತಗೋಬೇಕು. ನನಗೂ ಸ್ವಲ್ಪ ಕೆಲಸ ಐತೆ, ಹಾಸ್ಪಿಟ್ಲಿಗೆ ಸಿಗೋಣ. ಹ್ಞೂ ಸರಿ ಸಿಗೋಣ ಬಿಡು. ಬ್ರೋ, ಇದನ್ನು ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ಮುಂದೆ ಹೋಗು, ಅಲ್ಲಿ ರೈಟ್ ತಗೋ, ಅಲ್ಲಿ ಲೆಫ್ಟ್ ಸೈಡ್ ಆ ಕಡೆನಾ? ಸರಿ ಬ್ರೋ, ಥ್ಯಾಂಕ್ಸ್. ಲೋ, ಪ್ರತಿ ತಾಯಿ ಸಹ 10 ಜನ ಮಾಡೋ ಕೆಲಸನ ತಾವೊಬ್ಬರೇ ಮಾಡ್ತಾರೆ. ನಮಗೆ ಹುಷಾರಿಲ್ದಾಗ ಕೆಲವೊಂದು ಸಲ ಡಾಕ್ಟ್ರ್ ಆಗ್ತಾರೆ, ಮತ್ತೊಂದು ಸಲ ನಮ್ಮ ಫೇವ್ರೆಟ್ ಚೆಫ್ ಆಗ್ತಾರೆ. ಅಷ್ಟೇ ಯಾಕೆ, ನಮಗೆ ಬುದ್ಧಿ ಹೇಳೋ ಟೀಚರ್ ಸಹ ಆಗ್ತಾರೆ. ಕೆಲವೊಂದು ಸಲ ಸಿಟ್ಟು ಬಂದುಬಿಟ್ಟು ರೇಗ್ಬಿಟ್ಟಿರ್ತೀವಿ, ಆಮೇಲೆ ಗಂಟೆಗಟ್ಟಲೆ ಕೂತ್ಕೊಂಡು ಹಿಂಗೆ ಮಾಡಬಾರ್ದಿತ್ತು ಅಂತ ಯೋಚನೆ ಮಾಡ್ತೀವಿ. ತಾಯಿಗೆ ಯಾರು ಸಾಟಿ ಇಲ್ಲ. ನಾವು ಅಷ್ಟು ಕಿತ್ತಾಡಿದ್ರು ಊಟ ಮಾಡಿನೇ ಮಲ್ಕೋ ಅಂತ ಹೇಳೋಳೆ ತಾಯಿ. ದೇವರು ತಾನು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತಾನೆ ತಾಯಿ ರೂಪದಲ್ಲಿ ಭೂಮಿಗೆ ಬಂದ ಅನಿಸುತ್ತೆ. ಒಂದು ಪಕ್ಷ ಚಿನ್ನ ಕಳೆದೋದು ಹೊಸ ತಗೋಬೋದು,
ಫ್ರೆಂಡ್ಸ್ ದೂರ ಆದರೂ ಹೊಸ ಫ್ರೆಂಡ್ಸ್ ಮಾಡ್ಕೋಬೋದು, ಅಷ್ಟೇ. ಹೆಂಡತಿ ತೀರೋದ್ರು ಹೊಸ ಮದುವೆ ಆಗಿ ಹೊಸ ಆದರೆ ತಾಯಿ ಹಾಗಲ್ಲ. ತಾಯಿ ಬೇರಾದರೆ ನಾವು ಮರ. ಲೋ ಪ್ಲೀಸ್ ಕಣೋ, ಆ ದುಡ್ಡು ನನಗೆ ತುಂಬ ಇಂಪಾರ್ಟೆಂಟ್ ಕಣೋ. ಪ್ಲೀಸ್ ಕೊಟ್ಬಿಡು, ಬೇಕಾದ್ರೆ ನಿಂಗೆ ಕೈ ಮುಗಿದ್ಬಿಡ್ತೀನಿ ಕಣೋ. ಲೋ ಕೊಟ್ಬಿಡು. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ನಿನಗೆ ನಾನು ಅಮ್ಮ. ಹಲೋ, ಮುಗ್ದೋಯ್ತು ಕಣ, ಎಲ್ಲ ಮುಗ್ದೋಯ್ತು. ತಾಯಿ ಉಳಿಬೇಕು ಅಂದರೆ ಈಗ ಅವನಿಗೆ ದುಡ್ಡು ಬೇಕು. ಇದ್ದಿದ್ದ ದುಡ್ಡನ್ನು ತನ್ನ ನಿರ್ಲಕ್ಷ್ಯದಿಂದ ಕಳ್ಕೊಂಡಿದ್ದಾನೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ತಾಯಿನ ಹೇಗೆ ಉಳಿಸ್ತಾನೆ? ಉಳಿಸ್ತಾನ ಇಲ್ವಾ? ಸರ್, ನೀವು ದರ್ಶನ್ ಅವರಲ್ವಾ? ನಿಮ್ಮ ತಾಯಿಯವ್ರದ್ದು ಆಪ್ರೇಷನ್ ಆಗಿದೆ, ಇನ್ನೂ 1.5 ಗಂಟೆ ಒಳಗೆ ಅದು ಹೋಗೋಂಗಿಲ್ಲ. ಶಿ ಇಸ್ ಟೋಟಲಿ ಫೈನ್ ನಾವು. ಇಲ್ಲೊಂದು ಸೈನ್ ಮಾಡಿ. ಯಾರು ಕಟ್ಟಿದ್ರು ಮೇಡಮ್? ಅವರ ಹೆಸರು ಆದಿ ಅಂತ ಹೇಳಿದ್ರು. ಯಾಕೋ ಇಲ್ಲಿ ಕರ್ಕೊ ಬಂದಿದ್ಯಾ?
ನನಗೆ ಸಂತೋಷ ಆದರೂ ದುಃಖ ಆದರೂ ಇಲ್ಲೇ ಬಂದು ಕೂತ್ಕೊಂತೀನಿ ಕಣೋ. ಒಳ್ಳೆ ಜಾಗ ಹೊಡಿಕೊಂಡಿದ್ಯಪ್ಪ. ಹೆಂಗ್ ಕಟ್ದು ಅದಶಿ ಯಾಕೆ ಹೊಳ್ತಿದ್ಯಾ? ಏನಾಯ್ತು? ಇವತ್ತು ನೀನು ಇರಲಿಲ್ಲ ಅಂದಿದ್ದೀರಿ, ಅಮ್ಮ ಇರ್ತಿರ್ಲಿಲ್ಲ ಕಣೋ. ಅಯ್ಯೋ ನಿನ್ನ ಮಾರಲಿ. ನಮ್ಮ ಉಳಿವು ಭ್ರಮೆಯಂತೆ ಹಾಗೂ ಹೀಗೂ ಅವ್ರ ತಾಯಿನ ಉಳಿಸ್ಕೊಂಬಿಟ್ಟ. ಸಾರಿ ಅವ್ನ ಫ್ರೆಂಡ್ ಉಳಿಸ್ದ. ಒಂದು 100 ಜನ ಫ್ರೆಂಡ್ಸ್ ಇರೋ ಬದಲು ಇಂಥವನೊಬ್ಬ ಇದ್ರೆ ಸಾಕಲ್ಲ. 1000 ಸಂಬಂಧಿಕರಿದ್ರೂ ಏನು ಪ್ರಯೋಜನ? ನಮ್ಮ ನಲಿವಿನಲ್ಲಿಲ್ಲ ಅಂದರೂ ನಮ್ಮ ದುಃಖದಲ್ಲಿ, ನಮ್ಮ ಕಷ್ಟ ಟೈಮಲ್ಲಿ ಬರ್ತಾನಲ್ಲ, ಅವನು ನಿಜವಾದ ಫ್ರೆಂಡ್. ಅಂಥ ಫ್ರೆಂಡ್ಗೆ ನಮ್ಮ ಸಲ್ಯೂಟ್.